हेलो एवरीवन, वेलकम टू शाहपुर हेडलाइंस। मैं हूं आपका दोस्त जहीर चांद। शाहपुर में गुमनाम मुस्लिम बुजुर्ग का जनाजा एसडीपीआई के एहतमाम में इज्जत और तकरीम के साथ की गई तदफीन। शाहपुर में आज एक नापहचान मुस्लिम बुजुर्ग की लाश मिलने पर एसडीपीआई ने इंसानी हमदर्दी का नमूना पेश करते हुए उनका जनाजा मुकम्मल एहतराम के साथ अदा करवाया। पहचान न होने के बावजूद एसडीपीआई के जिम्मेदारान ने जिम्मेदारी उठाते हुए इस बुजुर्ग का कफन, जनाजा और तदफीन का इंतज़ाम किया गया। शाहपुर के कब्रिस्तान में इस मौके पर एसडीपीआई लीडर सैयद इसाक हुसैन खालिद साहब, अब्दुल खदीर साहब अत्तार के साथ साथ एसडीपीआई के और भी जिम्मेदार भी हाजिर रहे और अपनी मौजूदगी से इंसानियत का पैगाम दिया। आइए देखते हैं ये खास रिपोर्ट। ನಿನ್ನೆ ಶಾಪುರ್ ನಗರದಲ್ಲಿ ಅಪರಿಚಿತ ವ್ಯಕ್ತಿ ಸುಮಾರು ಒಂದು 60-65 ವರ್ಷ ವಯಸ್ಸಿತ್ತು. ಆ ಯಜಮಾನ ಅಲ್ಲಿ ಸಬ್ ರಿಜಿಸ್ಟ್ರಾರ್ ಆಫೀಸ್ ಮೇಲ್ಗಡೆ ಅಲ್ಲೇ ಮಲ್ಕೊಂಡಕ್ಕೆ ತಿಳ್ಕೊಂಡಿತ್ತು. ಅಲ್ಲಿರ್ತಕ್ಕಂಥವ್ರು ಸಾರ್ವಜನಿಕರು, ವ್ಯಾಪಾರಸ್ಥರು ಇನ್ಫಾರ್ಮ್ ಮಾಡಿದ್ರು. ಸಿಬ್ಬಂದಿಗಳು ಬಂದು ಅದಕ್ಕೆ ಯಾರಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಿನ್ನೆ ಶಾಬಾದ್ ವ್ಯಕ್ತಿ ಅಂತೇಳಿ ಕೆಲವೊಬ್ರು ಹೇಳಿದ್ರು. ಆ ಶಾಬಾದಲ್ಲಿ ಕೂಡ ಸೋಷಿಯಲ್ ಮೀಡಿಯಾದ ಮುಖಾಂತರ ಅವ್ರ ಫೋಟೋ ಎಲ್ಲ ವೈರಲ್ ಮಾಡಿದ್ವಿ. ಆದರೂ ಕೂಡ ಯಾರೂ ಬರಲಿಲ್ಲ. ಇಲ್ಲಿ ಶಾಪುರಲ್ಲಿ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅವ್ರ ಫೋಟೋ ಎಲ್ಲ ವೈರಲ್ ಆಯಿತು. ಆ ಅಪರಿಚಿತ ವ್ಯಕ್ತಿ ಅದು ಅವ್ರ ಸಂಬಂಧಿಕರು ಯಾರೂ ಇರಲಿಲ್ಲ. ಅದರ ಸಂಬಂಧ ಮುಸಲ್ಮಾನ್ ಸಮಾಜಕ್ಕೆ ಸಂಬಂಧಪಟ್ಟ ಆ ವ್ಯಕ್ತಿ ಇದ್ದ ಅಂತ ಗೊತ್ತಾದ ಮೇಲೆ ಸಮಾಜ ಮುಖಂಡರಾದಂಥ ನಾವು ನಮ್ಮ ಸಮಾಜದ ಪ್ರಕಾರ, ನಮ್ಮ ಧರ್ಮದ ಪ್ರಕಾರ ನಾವು ಯಾವ ಥರ ಅಂತ್ಯಕ್ರಿಯೆ ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಮತ್ತು ಮುನ್ಸಿಪಾಲಿಟಿ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ಮೇಲೆ ಆ ಶವದ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ನಮ್ಗೆ ಅನುಕೂಲ ಮಾಡಿಕೊಟ್ರು. ನಾವು ಪೋಸ್ಟ್ ಮಾರ್ಟಮ್ ಮಾಡಿದ ನಂತರ ಶಾಪೂರಿನ ಎಪಿಎಂಸಿ ಇದು ಇದೆ, ಎಪಿಎಂಸಿ ಯಾರ್ಡ್ ಹಿಂದ್ಗಡೆ ಅಲ್ಲಿರ್ತಕ್ಕಂಥ ಖಬರಸ್ಥಾನದಲ್ಲಿ ನಾವೆಲ್ಲ ಎಸ್ಡಿಪಿಐ ಮತ್ತೆ ನಮ್ಮ ಬೇರೆ ಬೇರೆ ನಮ್ಮ ಖದೀರ್ ಬೈ ನಾವೆಲ್ಲರೂ ಸೇರಿ ಅದಕ್ಕೆ ಅಂತ್ಯ ಸಂಸ್ಕಾರ ಮಾಡಿ ಈಗ ಪೊಲೀಸ್ ಸಿಬ್ಬಂದಿ ಮತ್ತೆ ನಮ್ಮ ನಗರಸಭೆದ ಪೋಕ್ಲೇನು ಇದೆಲ್ಲ ಆ ನಗರಸಭೆ ವಾಹನದ ಮುಖಾಂತರ ಆ ಶವವನ್ನು ಇಲ್ಲಿ ತಗೊಂಡು ಬಂದು ಅಂತ್ಯ ಸಂಸ್ಕಾರ ಮಾಡಿದ್ವಿ. ಅದು ಸಂಬಂಧಪಟ್ಟಂಗೆ ಯಾರಾದರೂ ಆ ಫೋಟೋ ಸಂಬಂಧ ಆಮೇಲೆ ಗೊತ್ತಾದರೂ ಕೂಡ ಬಂದು ಮಾತಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು. Subscribe now and press the bell icon. Never miss an update.